ಹಾಯ್ ಎಲ್ರಿಗೂ ನಮಸ್ಕಾರ. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ವ್ಲಾಗ್ಸ್. ಯಾರು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೇನೆ ಹಾಗೆ ನೋಡ್ತಾ ಇದ್ದೀರಿ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಐಕಾನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಆಲ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಹೊಸ ವಿಡಿಯೋ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ನಲ್ಲಿ ನೋಟಿಫಿಕೇಶನ್ ಬರುತ್ತೆ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿನಿ ಅಂದರೆ ವಿತಿನ್ ಫ್ಯೂ ಮಿನಿಟ್ಸ್ ನಲ್ಲಿ ಬರುತ್ತೆ. ಆಮೇಲೆ ಪ್ಲೀಸ್ ಯಾರು ಸ್ಕಿಪ್ ಮಾಡದೇನೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೈಡೇ ಮಾರ್ನಿಂಗ್ 3:35 ಆಗಿತ್ತು. ಅವಾಗ ಏನೆಲ್ಲ ಮಾಡಿದ್ದೀನಿ ನೋಡಿ, ಟೈಮ್ ತೋರಿಸಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಯಾಕಂದರೆ ಯಾವುದೇ ರೀತಿಯ ವಿಡಿಯೋದಲ್ಲಿ ಫೇಕ್ ಆಗಿರಬಾರ್ದೆಂದು. ಹಾಗಂತ ನೆಕ್ಸ್ಟ್ ಬಂದು ಅಷ್ಟೊಂದು ರಾತ್ರಿಯಲ್ಲಿ ಕೆಳಗೆ ಬರಲಿಕ್ಕೆ ಸ್ವಲ್ಪ ಅಂಜಿಕೆ ಬಂದಂಗೆ ಅನಿಸ್ಲತ್ತಿತ್ತು. ಅದಕ್ಕಂತ ನನ್ನ ದೊಡ್ಡ ಮಗಳಿಗೆ ಕರೆದುಕೊಂಡು ಬಂದು, ನೀನು ಈ ಕೆಳಗಿನ ಬೆಡ್ರೂಮ್ನಲ್ಲೇ ಮಲ್ಕೋ ಅಂತ ಹೇಳಿ ಅವಳಿಗಲ್ಲೇ ಮಲ್ಕೋ ಅಂತ ಹೇಳಿ ನಾನು ಕಿಚನ್ ರೂಮ್ನಲ್ಲಿ ಬಂದು ಒಲೆಗಳೆಲ್ಲ ಏನು ಮಾಡೀನಿ, ಕ್ಲೀನ್ ಮಾಡಿ ಅದಕ್ಕೆಲ್ಲ ಒಂದು ಸ್ವಲ್ಪ ಅರಿಶಿಣ ಕುಂಕುಮ ಹಚ್ಚಿ ಇನ್ನೇನು ನೀರು ಕಾಯಿಸ್ಲಿಕ್ಕೆ ಇಡಬೇಕು ಅಂತ ಅಂದ್ಕೊಂಡ್ರೆ ಏನಾಯಿತು ಅಂತಂದ್ರೆ ಸಡನ್ಲಿ ಕರೆಂಟ್ ಹೋಯಿತು ನೋಡ್ರಿ. ಮತ್ತೆ ಏನು ಮಾಡಬೇಕು ಅಂತ ನನಗೆ ಒಂದು ತಿಳಿಯಲಾಗಿತ್ತು. ಆಮೇಲೆ ನನ್ನ ಮೊಬೈಲಿಂದ ಟಾರ್ಚ್ ಹಾಕಿ ಆಮೇಲೆ ನೀರು ಕಾಯಿಸ್ಕೋದಕ್ಕೆ ಇಟ್ಕೊಂಡೆ. ಆಮೇಲೆ ಇದು ಏನು ಸ್ವಲ್ಪ ಅದಕ್ಕಿಂತ ಮೊದಲೇ ಡೇ ಏನಿರ್ತಲ್ಲ ಅದಕ್ಕೆ ಕ್ಲೀನ್ ಮಾಡ್ಕೋಬೇಕಂತ ಅಂದ್ಕೊಂಡ. ಅದ್ರ ಟೈಮ್ ಆಗಿತ್ತು, ಎಲ್ಲ ಹಾಗೆ ಇಟ್ಟಿದ್ದ. ಮಾರ್ನಿಂಗ್ ಎದ್ದು ಮಾಡ್ಕೋಬೋದಲ್ಲ ಅಂತಂದು ಅದಕ್ಕೆ ಈಗೆಲ್ಲ ಕ್ಲೀನ್ ಮಾಡ್ಲತ್ತೀನಿ. ಒಲೆಗಳೆಲ್ಲ ನೋಡ್ಬೋದು ನೀವು. ಆಮೇಲೆಲ್ಲ ಸ್ನಾನ ಅದು ಮುಗಿಸ್ಕೊಂಡು ಮೊದಲೇ ನಾ ರೆಡಿ ಮಾಡ್ಕೊಂಡಿನಲ್ಲ ಆ ಸಾರಿಯನ್ನು ಹಾಕ್ಕೊಂಡು ನಂತರ ಪೂಜೆ ಮಾಡೋದನ್ನು ಶುರು ಮಾಡಿದ್ದೀನಿ ನೋಡ್ರಿ. ಎಲ್ಲ ಬಿಫೋರ್ ಡೇನೇ ಕ್ಲೀನ್ ಮಾಡಿದ. ಇನ್ನೂ ಸ್ವಲ್ಪ ಏನಾದರೂ ಕ್ಲೀನ್ ಮಾಡೋದು ಇತ್ತು ಅಂತಂದ್ರೆ ಮಾರ್ನಿಂಗ್ ಎದ್ದು ಮಾಡ್ಬೇಕಂತಂದು ಹಾಗೆ ಇಟ್ಟಿದ್ದ. ಕಸ ಧೂಳು ಏನಾದರೂ ಸ್ವಲ್ಪ ಇದ್ದಿತ್ತು ಅಂತಂದರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ. ಈ ಸಾರಿ ಹೆಂಗೆ ಕಾಣ್ಲತ್ತದ ಅಂತಂದು ಕಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸ್ರಿ. ಎಲ್ಲ ದೇವ್ರುಗಳನ್ನೆಲ್ಲ ಏನು ಮಾಡೀನಿ ಒಂದು ಸೈಡ್ ತೆಗೆದು ಮೊದಲೇ ಇಟ್ಕೊಂಡಿದ್ದ. ಅದು ಇಟ್ಕೊಂಡೋದಾದ್ಮೇಲೆ ಫಸ್ಟ್ ಎಲ್ಲ ಬಾಗಿಲ ಆಮೇಲೆ ಈ ಒಂದು ಸೈಡ್ ಎಲ್ಲ ಸಾಮಾನುಗಳು ಇಡೋದು ಜಾಗ ಇದ್ದಿತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿದ್ದಿಲ್ಲ. ಒಂದು ಸ್ವಲ್ಪ ಧೂಳು ಅನ್ಸ್ಲತ್ತಿತ್ತು. ಅದಕ್ಕಂತಂದೇ ಎಲ್ಲ ಇದು ಒರೆಸ್ಲತ್ತಿದ್ದ ಒಂದು ಬಟ್ಟೆ ತೊಗೊಂಡು.
ಎಲ್ಲ ದೇವ್ರುಗಳೆಲ್ಲ ತೊಳೆದು ಆಮೇಲೆ ಒಂದೊಂದಾಗಿ ದೇವ್ರ ಮನೇಲಿ ಇಟ್ಕೊಂಡು ಅದಕ್ಕೆ ಕುಂಕುಮ ಅರಿಶಿಣ ಹಚ್ಚಿ ಹೂ ಎಲ್ಲ ಇಟ್ಟು ಲಾಸ್ಟಾಗಿ ದೀಪ ಹಚ್ಚಿ ನಂತರ ಅಷ್ಟೊತ್ತಿಗೆ ಸ್ವಲ್ಪ ಬೆಳಕು ಹರಿದಂಗಾಗಿತ್ತು. ಅದಕ್ಕೆ ಹೊರಗಡೆ ಬಂದು ನೋಡ್ರಿ ಏನೇನು ಮಾಡೀನಿ. ಹೊರಗಡೆ ಬಂದು ಕಸ ಎಲ್ಲ ಬೆಳೆದು ಬಾಗಿಲ ಅವೆಲ್ಲ ತೊಳೆದು ಗೇಟ್ ಹೊರಗಡೆ ಏನದಲ್ಲ ಅದೆಲ್ಲ ಕಸದು ಬೆಳೆದು ನೀರು ಹಾಕಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ನೋಡ್ಬೋದು ನೀವು ರಂಗೋಲಿಯನ್ನು ಇಟ್ಟು ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಎದ್ರು ವಾಕ್ ಹೋಗ್ಲಿಕ್ಕೆ. ಅಲ್ಲಿವರೆಗೂ ನನ್ನ ದೇವ್ರ ಪೂಜೆ ಎಲ್ಲ ಮುಗಿದಿತ್ತು ನೋಡ್ರಿ. ಹೇಳಿದ್ನಲ್ಲ ಇವರು ವಾಕ್ ಹೋಗ್ಲಕ್ಕೆ ಎದ್ರು ಅಂತಂದು ಅವ್ರಂದ್ರು ಯಾಕೆ ಇಷ್ಟು ಜಲ್ದಿ ಎದ್ದಿದ್ದು, ಇವ್ರದ್ದೆಲ್ಲ ಮಕ್ಕಳದೆಲ್ಲ ಇವತ್ತು ಸ್ಕೂಲ್ ಏನಿಲ್ಲ छुट्टी ಅದ, ಸುಮ್ಮನೆ ಆರಾಮಾಗಿ ಮಾಡ್ಕೋಬಹುದಿತ್ತಲ್ಲ ಅಂತಂತಂದರು. ನಾನಂದ ಲೇಟ್ ಆದರೆ ಪೂಜೆ ಮಾಡಲಿಕ್ಕೆ ಅಷ್ಟೊಂದು ಸರಿ ಇಲ್ಲ, ಆಮೇಲೆ ನಮಗೂ ಬೇಜಾರಾಗ್ತದ, ಹಂಗಂತಂದು ಲೇಟ್ ಆದರೆ ಬೇಡ ಬಿಡು ಅಂತಂತಂದು ಹೀಗೆ ಮಾಡ್ಲಿಕ್ಕೆ ಶುರು ಮಾಡೀನಿ ಅಂತಂದು ನೋಡಿ. ಫುಲ್ಲು ಫೈನಲ್ ಆಗಿ ರಂಗೋಲಿ ಎಲ್ಲ ಇಟ್ಟಿದ ಮೇಲೆ ತೋರಿಸ್ತಿದ್ದೀನಿ.
ಬೆಳಗ್ಗೆ 6 ಗಂಟೆ ಅಥವಾ 6:30 ಅಷ್ಟೊತ್ತಿಗೆ ನಂದು ಪೂಜೆ ಕೆಲಸ ಎಲ್ಲ ಮುಗ್ದಿತ್ತು. ಆಮೇಲೆ ವಾಕ್ ಹೋಗಬೇಕು ಅಂತ ಇವರು ಮತ್ತು ನಾನು ಹೋದ್ವಿ. ಹೋಗಿ ಬಂದ್ಮೇಲೆ ಆಮೇಲೆ ವಾಕ್ ಹೋಗಿ ಬಂದ್ಮೇಲೆ ಏನಪ್ಪ ಅಂತಂದ್ರೆ ಉಗುರು ಬೆಚ್ಚಗಿನ ನೀರು ಮತ್ತು ಚಹಾ, ಒಂದು ಸೈಡಲ್ಲಿ ಹೋಳಿಗೆ ಮಾಡ್ಬೇಕಂತಂದು ಅದೆಲ್ಲ ಒಂದು ಕಡೆ ಇಟ್ಟಿದ್ದ. ಏನಪ್ಪ ಅಂತಂದ್ರೆ ಇವತ್ತು ಹಬ್ಬ ಅಲ್ಲ, ನಾಗರ ಪಂಚಮಿ ಅಂತಂದು ಹೋಳಿಗೆ ಮಾಡ್ಬೇಕಂತಂದು ಎಲ್ಲರೂ ಹೋಳಿಗೆ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿಂದಿರಂತ ಅನ್ಕೋತೀನಿ. ಇನ್ನು ನಮ್ಮದು ಮಕ್ಕಳು ನಂದೆಲ್ಲ ಕೆಲಸ ಮುಗಿಲತ್ತಿತ್ತು, ಆದರೂ ಅವರು ಇನ್ನೂ ಮಲ್ಕೊಂಡಿದ್ರು. ಹಂಗಂತಂದು ಅವರಿಗೂ ತೋರಿಸ್ಲತ್ತೀನಿ ನೋಡ್ರಿ. ಒಂದು ಎಷ್ಟೊತ್ತನ ಆಯಿತು ಹೇಳ್ರಿ ಹೇಳ್ರಿ ಅಂತ ಹೇಳಿದ್ರು, ಹೇಳಲಾಗಿರು. ಅದಕ್ಕಂತಂದು ನಿಮಗೆ ಒಂದ್ಸಲ ತೋರಿಸ್ಬೇಕಂತಂದು. ಆಮೇಲೆ ಅದು ಎಲ್ಲ ರೆಡಿ ಆಯಿತು ಮಾಡೋದು. ಆಮೇಲೆ ಇವರು ಮಾರ್ನಿಂಗ್ ಊಟ ಮಾಡಿ ಹೋಗಿರಲಿಲ್ಲ, ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿ ಹೋಗಿದ್ರು. ಅವ್ರು ಬರೋವರೆಗೂ ಎಲ್ಲ ರೆಡಿ ಮಾಡ್ಕೋಬೇಕು ಊಟ ಅಂತಂದು ಫಾಸ್ಟಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲರೂ ಕಲ್ತು ಊಟ ಮಾಡ್ತೀವಿ. ಇದೇ ಥರ ಆಯಿತು ನೋಡ್ರಿ. ನಮ್ಮ ಪಂಚಮಿ ಹಬ್ಬವನ್ನು ಸಿಂಪಲ್ ಆಗಿ ಆಚರಿಸಿದ್ದೀವಿ. ನೀವು ಯಾವ ರೀತಿ ಆಚರಿಸಿರಿ ಅಂತ ಹೇಳಿ ಕಮೆಂಟ್ ಮೂಲಕ. ಈ ನನ್ನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಂತ. ಎಲ್ರಿಗೂ ಬಾಯ್. ಕಮೆಂಟ್, ಶೇರ್, ಸಬ್ಸ್ಕ್ರೈಬ್, ಲೈಕ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.